ನೋಡಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭವಾಗಿದೆ. ಇದು ಕೋಟಿ ಹಿಂದೂಗಳ ಕನಸು ನನಸಾಗ್ತಾ ಇರುವಂತಹ ದಿನ. ಇದರ ಜೊತೆಗೆ ಕನ್ನಡಿಗರಿಗಾಗಿ ನಮಗೆ ಹೆಮ್ಮೆಯ ಸಂಗತಿ ಅಂದ್ರೆ ನಮ್ಮ ಕನ್ನಡಿಗ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವ ಮೂರ್ತಿಯೇ ಆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋದು ನಮಗೆಲ್ಲ ಹೆಮ್ಮೆಯ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರುಣ್ ಯೋಗಿರಾಜ್ ಮನೆಯಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಅವರ ಕುಟುಂಬಸ್ಥರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ನನ್ನ ಮಗ ಮಾಡಿರುವ ರಾಮಲಲ್ಲಾ ಮೂರ್ತಿ ಸಂತೋಷ ತಂದಿದೆ ಅಂತ ಅರುಣ್ ಯೋಗಿರಾಜ್ ಅವರ ತಾಯಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನನ್ನ ಮಗನ ಕೆಲಸಕ್ಕೆ ಇಡೀ ದೇಶವೇ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದೆ ಅನ್ನೋದನ್ನ ಬಹಳ ಸಂತಸದಿಂದ ಅವರ ತಾಯಿ ಕೂಡ ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇವತ್ತು ಇಡೀ ಕುಟುಂಬ ಇಲ್ಲಿ ಸೇರಿದೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಸ್ಥಳಕ್ಕೆ ಬಂದಾಗ ಒಂದು ರೀತಿಯಲ್ಲಿ ಭಕ್ತಿ ತಾನಾಗೆ ಬರುತ್ತೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ನಾನು ಈ ಒಂದು ಅವ್ರನ್ನ ಮಾತಾಡ್ಸೋಕ್ಕೂ ಮುಂಚೆ ಇವರ ಮನೆಯ ಹೆಸರನ್ನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ತಾ ಇದ್ದೀರಾ, ಕಶ್ಯಪ ಶಿಲ್ಪ ಕಲಾನಿಕೇತನ ಅಂತೇಳಿ. ಅಂದರೆ ಅವರ ಕಲೆಯ ಪ್ರಮುಖವಾದಂಥ ಉದ್ದೇಶ ಏನಿದೆ ಅದು ಅವರ ಮನೆಯ ಹೆಸರಾಗೆ ಬಳಕೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಏನು ಅರುಣ್ ಯೋಗಿರಾಜ್ ಇದ್ದಾರಲ್ಲ, ಅವರ ತಾಯಿ ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಅವರು ಬೇರೆ ಬೇರೆ ರೀತಿಯ ಶಿಲ್ಪಗಳನ್ನು ಕೆತ್ತುವಂಥದ್ದೆಲ್ಲ ಮಾಡಿದ್ದಾರೆ. ನಾನು ಅದನ್ನ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನು ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ ನಮಸ್ತೆ. ಎಷ್ಟು ಖುಷಿ ಆಗ್ತಾ ಇದೆ, ಗರ್ಭಗುಡಿಯಲ್ಲಿ ನಿಮ್ಮ ಮಗ ಕೆತ್ತಿದಂಥ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ತುಂಬಾ ಖುಷಿ ಅನ್ನಿಸ್ತಾ ಇದೆ. ಇಡೀ ಪ್ರಪಂಚವೇ ನೋಡುತ್ತೆ. ಅಂದರೆ ನನ್ನ ಮಗ ಈ ಥರ ಮಾಡಿದ್ದಾನೆ ಅಂತ ಹೇಳ್ಕೊಳಕ್ಕೂ ಹೆಮ್ಮೆ ಪಡ್ತೀನಿ. ಮತ್ತು ಇಡೀ 500 ವರ್ಷದ ಇತಿಹಾಸನೇ ನನ್ನ ಮಗ ಮಾಡಿದ್ದಾನೆ. ಇಡೀ ಕುಟುಂಬಕ್ಕೆ, ನಮ್ಮ ವಿಶ್ವಕರ್ಮ ಜನಾಂಗದವ್ರಿಗೆ ಮತ್ತು ಇಡೀ ಪ್ರಪಂಚನೇ ನೋಡುವಂಥ ಕೆಲಸ ಮಾಡಿದ್ದಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮ್ಮ ನಾವು 3 ಜನ ಕಷ್ಟಪಟ್ಟು ಮಾಡಿದ್ದೀವಿ. ಅದರಲ್ಲಿ ಯಾರು ಮಾಡಿದ್ರು ನನಗೆ ತುಂಬಾ ಖುಷಿ ಅನಿಸುತ್ತೆ. ನನ್ನದೇ ಅಂತೇನಿಲ್ಲ, ಭಗವಂತ ಯಾವುದು ಕೂರಿಸ್ಕೋಬೇಕಂತಿದೆಯೋ ಆ ಕೆಲಸ ನಾ ಮಾಡಿದ್ದೀನಿ. ಭಗವಂತ ನಿಂಚ ಕಣಮ್ಮ. ನಿಮ್ಮ ಯಜಮಾನ್ರ ಕಾಲದಿಂದಲೂ, ಚಾಮರಾಜ ಒಡೆಯರ ಕಾಲದಿಂದ ಕೂಡ ಅವ್ರು ಅದೇ ಕೆಲಸ ಮಾಡ್ತಿರೋ. ನಿಮ್ಮ ಯಜಮಾನ್ರಿಂದ ನಿಮ್ಮ ಮಗ ಕಲ್ತಿದ್ದೇನು? ನನ್ನ ಮಗ ಫಸ್ಟು ಅಯ್ಯಪ್ಪನ ಮಾಡ್ದ. ನೆನ್ನೆ ಅದೇ ಹೇಳ್ದೆ, ಅಮ್ಮ ಅಯ್ಯಪ್ಪನ ಮಾಡಿದ್ನಲ್ಲ, ಅದೇ ಟೈಮ್ಗೆ ನನಗೆ ಇದನ್ನು ಖುಷಿ ಸಿಕ್ತು. ಆಮೇಲೆ ಇವತ್ತು ನಿಮ್ಮ ಯಜಮಾನ್ರಿದ್ದಿದ್ರೆ ಏನು ಹೇಳ್ತಾ ಇದ್ರು, ಎಷ್ಟು ಖುಷಿ ಪಡ್ತಾ ಇದ್ರು? ಅಮ್ಮ ಇಡೀ ಪ್ರಪಂಚವೇ ನೋಡ್ತಾ ಇದೆ. ನಮ್ಮ ಅಣ್ಣ ಇಲ್ಲ ಕಣಮ್ಮ. ನಮ್ಮ ಅಣ್ಣ ಇಡೀ ಪ್ರಪಂಚನೇ ನೋಡುವಾಗ ನಮ್ಮ ಅಣ್ಣ ಇದ್ದಿದ್ರೆ ಅದ್ರ ಖುಷಿನೇ ಬೇರೆ. ಏನೇ ಮಾಡಿದ್ರು ನಮ್ಮ ಅಣ್ಣಂಗೆ ಹೇಳ್ಕೊತಿದ್ದೆ. ತಂದೆಯವ್ರನ್ನ ಅಣ್ಣ ಅಂತ ಕರಿ ಅಣ್ಣ ಅಂತಿದ್ದ. ಆದರೆ ನಮ್ಮ ಅಣ್ಣಂಗೆ ಹೇಳ್ಕೊತಿದ್ದೆ. ಮತ್ತು ನಮ್ಮ ಅಣ್ಣ ಅಷ್ಟೇ ಖುಷಿ ಪಡ್ತಿತ್ತು ಕಣಮ್ಮ. ಇವಾಗ ಅದೇ ರಾತ್ರಿ ಮಾತಾಡಿದ್ರು, ಅವ್ನು ಊಟ ಮುಗಿಸ್ಕೊ ಬಂದಾಗ ಅದೇ ಮಾತಾಡ್ದ. ಪ್ರಮುಖವಾಗಿ ನಾನು ಇವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಅವರ ಪತ್ನಿ ಕೂಡ ಇದ್ದಾರೆ. ಮೇಡಮ್ ನಮಸ್ತೆ. ಪ್ರಮುಖವಾಗಿ ನಿಮ್ಮ ಯಜಮಾನರು ನನ್ನ ಗಂಡ ಮಾಡಿರುವಂಥ ಸಾಧನೆ ಅನ್ನುವಂಥ ಒಂದು ಹೆಮ್ಮೆ, ಖುಷಿ ನಿಮಗಿರುತ್ತೆ. ಏನು ಆ ಫೀಲಿಂಗ್ ಏನಂತೀಗ? ಆ ಫೀಲಿಂಗ್ನ ವ್ಯಕ್ತಪಡಿಸೋಕ್ಕೆ ಸಾಧ್ಯನೇ ಇಲ್ಲ ಸರ್. ತುಂಬ ಖುಷಿ ಆಗ್ತಾಯಿದೆ. ಇದು ಒಂದು ಹೆಮ್ಮೆ, ನಮ್ಮನೆ ಹೆಮ್ಮೆ ಅಂತಿದ್ವಿ, ಇವಾಗ ನಮ್ಮ ಕರ್ನಾಟಕದ್ದೇ ಹೆಮ್ಮೆ ಆಗಿಬಿಟ್ಟಿದ್ದಾರೆ ಅವರು. ಎಲ್ಲರೂ ಅವ್ರನ್ನ ಆಶೀರ್ವಾದ ಮಾಡ್ತಿರೋದೇ ನೋಡ್ತಾನೆ ನಮ್ಮ ಕಣ್ ತುಂಬ. ಯಾವುದೇ ಮೂರ್ತಿಗಳನ್ನ ಕೆತ್ತಿದ್ರು ಇಲ್ಲೇ ಎತ್ಕೊಂಡು ಕೆತ್ತಾ ಇದ್ರು. 6 ತಿಂಗಳು ಅಲ್ಲಿರಬೇಕು ಅಂತಂದಾಗ ನಿಮಗೇನು ಅನ್ನಿಸ್ತು ಪತ್ನಿಯಾಗಿ? ಇದು ಪುಣ್ಯದ ಕೆಲಸ ಸಿಕ್ಕಿದಾಗ ನಾವು ಆ ಥರ ಅಲ್ಲೇ ಹೋಗಿ ಮಾಡಿ ಬನ್ನಿ, ಚೆನ್ನಾಗಿ ಮಾಡಿ ಬನ್ನಿ ಅಂತಲೇ ಅಂದಿದ್ದು. ಈಗ ನಿಮಗೆ ನಾನು ರಿಪೀಟ್ ಮಾಡ್ತೇನೆ. ಅಂದರೆ 500 ವರ್ಷಗಳ ಇತಿಹಾಸ ಇದೆ, ತುಂಬ ಇದೆ. ನಿಮಗೆ ಅನಿಸುತ್ತಾ, ನಾನು ಅವಕಾಶ ಕೊಟ್ಟಿದ್ದೆ ಒಂದು ಪುಣ್ಯ ಅಂತ ಹೇಳ್ತಾ ಇದ್ರಿ ನೀವು. ನೆನ್ನೆ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಹೇಳ್ತಾ ಇದ್ರಿ. ಅಂಥದ್ರಲ್ಲಿ ಸೆಲೆಕ್ಟ್ ಆಗಿದೆ, ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಏನು ಅನಿಸುತ್ತೆ ಅದನ್ನು ನೋಡಿದಾಗ? ಅಂದರೆ ಪುಣ್ಯನೇ ಅಲ್ಲ ಸರ್, ಇದು ಯಾರಿಗೂ ಸಿಗೋದಿಲ್ಲ ಈ ಥರ ಅವಕಾಶ. ಅರುಣ್ಗೆ ಸಿಕ್ಕಿದೆ. ನಮ್ಮ ಮನೆತನದ ಗೌರವನ ಉಳಿಸಿದ್ದಾರೆ, ಬೆಳೆಸಿದ್ದಾರೆ. ಇದು ನಮಗೆ ನಾವು ಇಲ್ಲದೇ ಇದ್ರೂ ನಮ್ಮದು ಬರ ಪೀಳಿಗೆಗಳು ನಮ್ಮ ಬಗ್ಗೆ ಓದ್ತಾರೆ, ಮಾಡ್ತಾರೆ ಎಲ್ಲರೂ. ಅರುಣ್ ಯೋಗಿರಾಜ್ ಅವ್ರನ್ನ ಕೈ ಹಿಡಿದ ಕ್ಷಣದಿಂದ ನೀವು ಅವರಲ್ಲಿ ಕಂಡಿರುವಂಥ ಅತ್ಯುನ್ನತ ಕಲೆ ಅಂತ ಆಗಿರ್ಬೋದು, ಅವ್ರ ಗುಣಗಳಾಗಿರ್ಬೋದು. ಅಂದರೆ ಅವ್ರು ಏನು ಅಂದರೆ ಅವರ ತಂದೆ ಹೇಳ್ತಿದ್ರಂತೆ, ಅಂದರೆ ದುಡ್ಡುಗೋಸ್ಕರ ಮಾಡಬಾರ್ದು, ಅದಕ್ಕೋಸ್ಕರ ಈ ಫೀಲ್ಡಿಗೆ ಇಳಿಬೇಡ. ಸೊ ಆ ಸೇವೆ ಮಾಡ್ತಿದ್ರ. ನಿಮಗೇನು ಅನಿಸ್ತಿತ್ತು ಅವ್ರ ಕಲೆ ಬಗ್ಗೆ? ತುಂಬ ಸೇವೆ ಮಾಡ್ತಿದ್ರು ಸರ್. ಇಲ್ಲಿ ಮಕ್ಕಳು ಬರ್ತಿದ್ರು ಕಲೀಲಿಕ್ಕೆ, ಅವ್ರಿಗೆ ಅಕಾಮಿಡೇಷನ್ ಕೊಟ್ಟು ಊಟ ತಿಂಡಿ ಎಲ್ಲ ಕೊಟ್ಟು ನೋಡಿಕೊಂಡು ಚೆನ್ನಾಗಿ ಮನೆಯವ್ರ ಥರನೇ ನೋಡ್ಕೊಂಡು ಕೆಲಸ ಕಲಿಸಿ ಅವರೆಲ್ಲ ಇವಾಗ ಅವರೇ ದುಡಿಯೋ ಹಾಗೆ ಮಾಡಿದ್ದಾರೆ. ಮತ್ತು ಅವ್ರಿಗೆ ಒಂದು ತೋಟದಲ್ಲಿ ಸಮಯ ಕಳೆಯೋದು, ಅಲ್ಲಿ ಇದು ಗಿಡಗಳನ್ನೆಲ್ಲ ನೋಡ್ಕೊಳ್ಳೋದು, ಮತ್ತು ಇದು ವ್ಯವಸಾಯ ಮಾಡೋದೆಲ್ಲ. ಅರುಣ್ ಯೋಗಿರಾಜ್ ಅವ್ರನ್ನ ಕೈ ಹಿಡಿದಿದ್ದಕ್ಕೆ ಸಾರ್ಥಕತೆ ಆಯಿತು. ಆಯಿತು ಸರ್. ಬನ್ನಿ, ಇನ್ನೊಂದು ಪ್ರಮುಖವಾಗಿ ಇಲ್ಲಿನ ವಾತಾವರಣ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಜಕ್ಕೂ ಕೂಡ ಈ ಒಂದು ಇವರ ಮನೆ ಇವತ್ತು ಇವ್ರ ಬೌಂಡ್ರಿಗೆ ಕಾಲಿಟ್ಟ ಮೇಲೆ
ಯಾವ ರೀತಿ ಅನಿಸುತ್ತೆ ಫೀಲಿಂಗ್ಸ್ ಅಂತ ನೋಡಿ. ಯಾವ ಹಳೆಯ ಕಾಲದಿಂದ ಕೂಡ ಅವರು ಕೆತ್ತಿರುವಂಥ ಅಂದರೆ ಝೀರೋಯಿಂದಲೂ ಕೂಡ ಅರುಣ್ ಯೋಗಿರಾಜ್ ಅವರು ಇದ್ದಂಥ ಸಂದರ್ಭದಲ್ಲಿ ಝೀರೋಯಿಂದ ಕೂಡ ಕೆತ್ತಿರುವಂಥ ಶಿಲೆಗಳು, ಎಲ್ಲ ರೀತಿಯ ಶಿಲೆಗಳು, ಸಿನಿಮಾ ಹೀರೋಗಳಿಂದ ಹಿಡಿದು ಪ್ರತಿ ದೇವರುಗಳಿಂದ ಹಿಡಿದು ಪ್ರತಿ ನಾಯಕರುಗಳಿಂದ ಹಿಡಿದು ಸಾಧನೆ ಮಾಡಿರುವಂಥ ಮಹಾನ್ ನಾಯಕರುಗಳು ಕೂಡ ಇಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಕೆಲಸನೂ ಕೂಡ ಮಾಡ್ತಿದ್ದಾರೆ ಅಂಥೇಳಿ. ನಿಮಗೆ ಫಸ್ಟ್ ವರ್ಕ್ ಇವ್ರು ಮಾಡಿ ಕಳಿಸ್ತಾರೆ, ಅಂದರೆ ನಿಮಗೇನು ರಾ ವರ್ಕ್ ಇವ್ರು ಮಾಡ್ತಾರೆ, ಕೊನೆಗೆ ಆ ಕಡೆ ಫಿನಿಶಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಬಹಳ ಅದ್ಭುತವಾಗಿ ಯಾವ ರೀತಿ ಕೆತ್ತುತ್ತಾ ಇದ್ದಾರೆ ಅಂತ ನೋಡ್ಬೋದು. ಜೊತೆಗೆ ಇಲ್ಲೂ ಕೂಡ ನಿಮಗೆ ಫಿನಿಶಿಂಗ್ ಯಾವ ರೀತಿ ಕೊಡ್ತಾರೆ ನೋಡಿ. ಅಲ್ಲಿ ನೋಡಿ ಅವರು ಲೈಟ್ ಹಾಕ್ಕೊಂಡು ಬಹಳ ಅದ್ಭುತವಾಗಿ ಎಲ್ಲ ಕೂಡ ಅವರ ನೇತೃತ್ವದಲ್ಲಿ ಕೆಲಸ ನಡೆಯುತ್ತೆ. ಒಳ್ಳೊಳ್ಳೆ ಕಲಾವಿದರು, ಕಲೆಗಾರರು, ಶಿಲ್ಪಿಗಳು ಇಲ್ಲಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಅವ್ರ ಅಣ್ಣನೂ ಕೂಡ ಇಲ್ಲಿದ್ದಾರೆ. ಅವ್ರ ಅಣ್ಣ ಕೂಡ ಇದ್ದಾರೆ. ಸೇಮ್ ಅವ್ರನ್ನ ನೋಡಿದ್ರೆ ಯೋಗಿರಾಜ್ ಅವ್ರನ್ನ ನೋಡ್ದಂಗೆ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಸೇಮ್ ಅವರಪ್ಪ ಅವ್ರ ತಂದೆ ಏನಿದ್ರು ಅವ್ರ ಮುಖವನ್ನೇ ಹೋಲುವಂಥ ಅವ್ರ ಅಣ್ಣ ಇಲ್ಲೆಲ್ಲ ನೇತೃತ್ವವನ್ನು ಸದ್ಯಕ್ಕೆ ಅವರ ಉಪಸ್ಥಿತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಸರ್ ಏನು ಅನ್ನಿಸ್ತಾ ಇದೆ ಸರ್? ಖುಷಿ ಆಗ್ತಿದೆಯಾ? ನೀವು ಕೂಡ ಈ ಒಂದು ಶಿಲ್ಪಿನೇ, ಏನು ಅನ್ನಿಸ್ತಾ ಇದೆ ಸರ್? ಇದು ಇತಿಹಾಸ ಸೇರೋಗ್ತದೆ ಸರ್ ನನ್ನ ತಮ್ಮ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆ ಅಂತಂದರೆ ನಮ್ಮ ತಾತವ್ರು ಇವತ್ತು ಮೈಸೂರಲ್ಲಿ ಅರಮನೆ ಯಾರು ಮಾಡಿದ್ದು, ಅರಮನೆಯಲ್ಲಿರೋ ವಿಗ್ರಹ ಯಾರು ಮಾಡಿದ್ದು ಅಂತ